WLED ಲೈಟು ಬೇರೆ 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 ಚಿತ್ರಣ ತೋರಿಸ್ಬೋದು. ಇದರ ಒಂದು ಸ್ಟ್ರಿಪ್ಪು ಹಾಕ್ಬೋದು. ನಾನೀಗ ತೋರಿಸ್ತಾ ಇರೋದು ನಿಮಗೆ ಒಂದು ಸ್ಟ್ರಿಪ್ಪು. ಇದರಲ್ಲಿ ಹಲವಾರು ಸ್ಟ್ರಿಪ್ಗಳು ಹಾಕಿ ಸುಮಾರು ಸ್ಟ್ರಿಪ್ಪಲ್ಲಿ ಬರೋ ಥರನೂ ಮಾಡಬಹುದು. ಸ್ಟ್ರಿಪ್ ಅಂತಂದರೆ ಈಗ ನೋಡ್ತಾ ಇರೋದು ಒಂದು ಸ್ಟ್ರಿಪ್ಪು, ಒಂದು ಅದ್ರ ಪಕ್ಕಕ್ಕೆ ಇನ್ನೂ ಹಲವಾರು ಸ್ಟ್ರಿಪ್ಗಳು ಹಾಕ್ಕೊಂಡು ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ಒಂದು ಸ್ಟ್ರಿಪ್ಪಿಂದ ಹಾಕಿದ್ದೀವಿ ಇದು ತೋರಿಸ್ಲಿಕ್ಕೆ. ಇದರಲ್ಲಿ ಎರಡು ಬರ್ತದೆ. ಒಂದನೇದು ಈ ಲೈಟು, ಇನ್ನೊಂದೇದು ಒಂದು ಕಂಟ್ರೋಲರ್ ಅಂತ ಬರುತ್ತೆ. ಬೇರೆ ಬೇರೆ ಚಿತ್ರ ಮಾಡ್ಬೋದು, ಬೇರೆ ಬೇರೆ ಕಲರು, ಬೇರೆ ಬೇರೆ ಎಫೆಕ್ಟು ಎಲ್ಲ ಮಾಡ್ಬೋದು ಇದರಲ್ಲಿ. ಅದನ್ನು ಮಾಡಲಿಕ್ಕೆ ನಮಗೆ ಒಂದು ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಆ ವೈಫೈ ಕನೆಕ್ಷನ್ನಲ್ಲಿ ಅದನ್ನು ಕನೆಕ್ಟ್ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗು. ಅದನ್ನು ಕನೆಕ್ಟ್ ಹೆಂಗೆ ಮಾಡೋದು ಅಂದರೆ, ಮಾಮೂಲಿ ನಾವು ಸ್ಮಾರ್ಟ್ ಬಲ್ಬ್ಗಳನ್ನು ವೈಫೈಗೆ ಹೆಂಗೆ ಕನೆಕ್ಟ್ ಮಾಡ್ತೀವಿ ಹಂಗೆ ಫಸ್ಟು ನಾವು ಆ ಡಿವೈಸಿಗೆ ಕನೆಕ್ಟ್ ಆಗಿ ಅದರಲ್ಲಿ ನಾವು ಪಾಸ್ವರ್ಡು, ನಮ್ಮದು ರೂಟ್ರ್ ಪಾಸ್ವರ್ಡು ಮತ್ತು ರೂಟ್ರದ್ದು SSID ಹಾಕಿದ್ರೆ ಆವಾಗ ಅದೇನಾಗುತ್ತೆ, ನಮ್ಮ ರೂಟ್ರಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ ನಂತರ ನಮಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಇದೇ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಲ್ಲಿ ನಮಗೆ ಹಲವಾರು ಕಲರ್ ಇರುತ್ತೆ. ನಾವು ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬೋದು. ಇಲ್ಲೇನಾಗುತ್ತೆ, ಬೇರೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಒಂದು ಆಪ್ಷನ್ ಇರುತ್ತೆ. ಈಗ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದಂಗೆ ನೀವು ಅಲ್ಲಿ ನೋಡ್ಬೋದು, ಕಲರು ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಈ ಕಲರ್ ಹಾಕಿದ್ರೆ ರ್ಯಾಂಡಮ್ ಕಲರ್ ಅಂತ ರ್ಯಾಂಡಮ್ ಬರುತ್ತೆ. ಇಲ್ಲ ಇದು ಯಾವುದು ಎನಲಾಗಸ್ ಅಂತಿದೆ. ಎನಲಾಗಸ್ ಕಲರ್ ಅಂತಂದರೆ ಬೇರೆ 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 ಕಲರ್ ಚೇಂಜ್ ಆಗ್ತಾ ಇರ್ತದೆ. ಆ್ಯಕ್ಚುಲಿ ಎಫೆಕ್ಟ್ಸ್ಗಳು ಬರುತ್ತೆ. ಇದರಲ್ಲಿ ಎಫೆಕ್ಟ್ಸ್ ಅಂತ ಇದೆ. ಈಗ ನಾನು ಫಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಬ್ಲೆಂಡ್ಸ್ ಅಂತ ಇದೆ ಎಫೆಕ್ಟ್. ಈ ಬ್ಲೆಂಡ್ ಹಾಕಿದಾಗ ಏನಾಗುತ್ತೆ, ಆ ಥರ ಸ್ಲೋವಾಗಿ ಒಂದು LED ಮೂಮೆಂಟ್ ಇರುತ್ತೆ. ಈ ಎಕ್ಸಾಂಪಲ್ ಬ್ಲೆಂಡ್ ಬೇಡ, ನಾನು ಬೌನ್ಸಿಂಗ್ ಬಾಲ್ ಹಾಕ್ತೀನಿ ಅಂತಂದರೆ ನೋಡಿ, ಈಗ ಬೌನ್ಸಿಂಗ್ ಬಾಲ್ ಬಂತು. ಈಗ ಬೌನ್ಸಿಂಗ್ ಬಾಲಲ್ಲಿ ಕಲರ್ ಚೇಂಜ್ ಮಾಡ್ಕೋಬೇಕಾ, ಮಾಡ್ಕೊಳ್ಳಿ, ಕೆಲವು ಕಲರ್ ಚೇಂಜ್ ಮಾಡ್ಕೊಳ್ಳಿ. ಈಗ ಬೇರೆ ಥರ ಕಲರ್ ಬೇಕಾ, ನೀಲಿ ಕಲರ್ ಬೇಕಾ, ನೀಲಿ ಕಲರ್ನು ಮಾಡ್ಕೋಬೋದು. ಫೈರ್ ವರ್ಕ್ಸ್ ಅಂತಿದೆ. ಇದ್ರ ಜೊತೆಗೆ ರಿಮೋಟು ಬಳಸ್ಕೋಬೋದು. ಇಲ್ಲ ನೀವು ಬೇಕು ಅಂತಂದರೆ ಮೊಬೈಲಲ್ಲಿ ಟ್ಯಾಬಲ್ಲಿ ಹಾಕೊಂಡ್ರೆ ಇದು ಬರುತ್ತೆ. ಇದಕ್ಕೆ ಟೈಮರು ಹಾಕೋಬೋದು. ಸೊ ಟೈಮರ್ ಸೆಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಕಾನ್ಫಿಗರೇಷನ್ಗೆ ಹೋಗಿ ಸೆಟ್ ಮಾಡ್ಕೋಬೋದು. ಇದು ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಇದೆ. ಬ್ರೈಟ್ನೆಸ್ ಕಡಿಮೆ, ಈಗ ನೋಡಿ ಫುಲ್ ಕಡಿಮೆ ಆಯಿತು. ಮತ್ತು ಬ್ರೈಟ್ನೆಸ್ ಜಾಸ್ತಿ, ಬ್ರೈಟ್ನೆಸ್ ಹೈಯೆಸ್ಟ್ ಬಂತು. ಬ್ರೈಟ್ನೆಸ್ ಜಾಸ್ತಿ ಆದರೆ ಏನಾಗುತ್ತೆ, ಕರೆಂಟ್ ಜಾಸ್ತಿ ತಿನ್ನುತ್ತೆ. ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಅದು ಏನಂದರೆ ಆಡಿಯೋ ಫೀಚರು. ಆ ಆಡಿಯೋ ಫೀಚರ್ ಬೇಕು ಅಂತಂದರೆ ಎಫೆಕ್ಟ್ಸಲ್ಲಿ ನೀವು ಆಡಿಯೋ ಇರೋ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಡಿಯೋ ಇರೋದು ಹೆಂಗೆ ಗೊತ್ತಾಗುತ್ತೆ ನನಗೆ ಅಂತಂದರೆ, ಈ ಆಡಿಯೋ ಈಗ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಒಂದು ಆಡಿಯೋ ಸಿಂಬಲ್ ಬರುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಮ್ಯಾಪ್ ಅಂತಿದೆ, ಫ್ರೀಕ್ವೆನ್ಸಿ ಮ್ಯಾಟ್ರಿಕ್ಸ್ ಅಂತಿದೆ, ಫ್ರೀಕ್ವೆನ್ಸಿ ಪಿಕ್ಸೆಲ್ ಅಂತಿದೆ, ಆಮೇಲೆ ಇಲ್ಲಿ ಗ್ರಾವಿ ಸೆಂಟರ್ ಅಂತೆಲ್ಲ ಇದೆಯಲ್ಲ, ಇವಕ್ಕೆ ಮುಂದೆ ಒಂದು ಆಡಿಯೋ ಸಿಂಬಲ್ ಇದೆ. ಆಡಿಯೋ ಸಿಂಬಲ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, ಸೌಂಡ್ ರಿಯಾಕ್ಟಿವ್ LED ಅಂತ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡಿದ ತಕ್ಕನಂಗೆ ಅಲ್ಲಿ LED ಮೇಲೆ ಕೆಳಗೆ ಹೋಗ್ತದೆ. ಅದೇ ಥರ